ಸರ್ ನಮಸ್ತೆ. ನೋಡಿ, ಇದು ಬೆಟ್ಟದ ರೋಡಿಂದ ಒಂದು 3 ಕಿಲೋಮೀಟ್ರು. ಇದು ಸಬ್ ರೋಡು ಎಲೆಮಳೆಯಿಂದ. ನೋಡಿ, ಇದು ತಾರ್ ರೋಡ್ ಪಾಯಿಂಟು. ಈ ತಾರ್ ರೋಡ್ಗೆ ನೋಡಿ ಅಲ್ಲಿ ಕಲ್ಕಂಬ ಇದೆಯಲ್ಲ, ಅಲ್ಲಿಂದ ಹಿಡಿದು ನೋಡಿ ಹಿಂಗೆ ರೋಡ್ ಫೇಸಿಂಗು ತುಂಬ ಚೆನ್ನಾಗೈತೆ ನೋಡಿ. ಅಲ್ಲಿ ಇಲ್ಲಾಂದ್ರೂ ಒಂದು ಸುಮಾರು ಮೀಟ್ರ್ ಬರುತ್ತೆ. ಅಲ್ಲಿ ಹಳ್ಳ ಕಾಣ್ತಾ ಇತ್ತಲ್ಲ ಪಾಲ, ಅಲ್ಲಿ ತನಕನೂ ಇದು ಈ ತಾರ್ ರೋಡ್ ಪಾಯಿಂಟ್ಗೆ ಒಳ್ಳೆ ತಾರ್ ರೋಡ್ ಪಾಯಿಂಟ್ ಚೆನ್ನಾಗೈತೆ ಸರ್. ನೋಡಿ, ಇದು ಜಾಗ ಈ ಬಾಳೆ ಇದು ಎಲ್ಲ ಬರುತ್ತೆ ನೋಡಿ. ಒಟ್ಟು ಇದು 12 ಎಕರೆ ಆರ್ ಟಿ ಸಿ, 3 ಎಕರೆ ಸರ್ಕಾರಿ, ಒಟ್ಟು 15 ಎಕರೆ ಜಾಗ ಬರುತ್ತೆ ಸರ್. ಇದರಲ್ಲಿ 4 ಬೋರು, 1 ಓಪನ್ ಬಾವಿ ಮತ್ತು 1 ಟಿ ಸಿ, 80 ತೆಂಗಿನ ಮರ ಇಷ್ಟು ಇದೆ ಸರ್. ನೋಡಿ, ಅಕ್ಕಪಕ್ಕದಲ್ಲೆಲ್ಲ ಮನೆಗಳಿದೆ, ಒಳ್ಳೆ ವಾಸ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಒಳ್ಳೆ ರೋಡ್ ಪಾಯಿಂಟ್ ಮಾತ್ರ ಇಲ್ಲಾಂದ್ರೆ ಒಂದು ನನ್ನ ಪ್ರಕಾರ ಒಂದು 500 ಅಡಿ 600 ಅಡಿ ಬರುತ್ತೆ ಸರ್. ಈ ತಾರ್ ರೋಡ್ ಪಾಯಿಂಟ್ಗೆ ನೋಡಿ, ಇದು ಜಾಗ ನೋಡಿ, ಒಳ್ಳೆ ತಾರ್ ರೋಡು. ಈ ತಾರ್ ರೋಡ್ಗೆ ಪೈಪ್ ಲೈನು, ಡ್ರಿಪ್ಪು ಪ್ರತಿಯೊಂದು ಮಾಡಿದ್ದಾರೆ ನೋಡಿ. ಇಲ್ಲಿ 4 ಬೋರು, 1 ಟಿ ಸಿ, 1 ಬಾವಿ, 80 ತೆಂಗಿನ ಮರ, ಎಲ್ಲ ಫಲ ಬಿಡ್ತಕ್ಕಂಥ ತೆಂಗಿನ ಮರಗಳು. ಈ ಥರ ಜೋಳ ಗಿಳೆ ಎಲ್ಲ ಬೆಳೆದಾರೆ. ಕಲ್ಲು ಕಂಬ ಹಾಕವ್ರೆ, ಬಟ್ ಫೆನ್ಸ್ ಗಿನ್ಸು ಏನೂ ಇಲ್ಲ, ಬರೀ ಸುತ್ತ ಈ ರೀತಿ ಕಲ್ಲು ಹಾಕಿದ್ದಾರೆ. ಜಮೀನು ಒಳ್ಳೆ ಕೆಂಪು ಭೂಮಿ, ಒಳ್ಳೆ ನೀರಾವರಿ ಸಹ ನೋಡಿ, ಒಳ್ಳೆ ಕೆಂಪು ಮಣ್ಣು, ಎಲ್ಲ ಪೈಪ್ಲೈನ್ ಡ್ರಿಪ್ಪು ಎಲ್ಲ ಮಾಡಿ ವ್ಯವಸಾಯಗಳು ಮಾಡ್ಕೊಂಡು ಹೋಯ್ತವ್ರೆ ಸಹ. ಭಾಳ ಹಾಕವ್ರೆ. 80 ತೆಂಗು ಇದೆ. ಏನಂದರೆ ಮಾದೇಶ್ವರ ಬೆಟ್ಟದ ರೋಡಿಂದ ಒಂದು 3 ಕಿಲೋಮೀಟ್ರ್ ಸಬ್ ರೋಡು. ಈ ಥರ ರೋಡಲ್ಲಿ ಬರ್ಬೇಕು. ಇದು ಈ ಕಡೆ ಹೋದರೆ ಇದು ವಿಲೇಜ್ಗೆ ಹೋಗುತ್ತೆ. ಎಲ್ಲ ವ್ಯವಸಾಯನೇ ಸರ್. ಇಲ್ಲೇ ಒಳ್ಳೆ ನೀರಾವರಿ ಭೂಮಿ, ಒಳ್ಳೆ ತಾರ್ ರೋಡ್ ಪಾಯಿಂಟು ತುಂಬ ಚೆನ್ನಾಗಿದೆ.